ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತಾ ನಾನಿವತ್ತು ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಶಿಕ್ಷಕರಿಗೋಸ್ಕರ ಭಾಷಣವನ್ನು ಹೊತ್ತು ತಂದಿದ್ದೇನೆ. ಎಲ್ಲ ಶಿಕ್ಷಕರಿಗೂ ಕೂಡ ಇದು ಇಷ್ಟ ಆಗಬಹುದು ಅಂತ ನಾನಾದರೂ ಭಾವಿಸ್ತೀನಿ. ಸ್ವಾತಂತ್ರ್ಯ ಇದು ಕೇವಲ ಒಂದು ಪದವಲ್ಲ, ಅದು ನಮ್ಮ ದೇಶದ ಕೋಟ್ಯಂತರ ಜನರ ತ್ಯಾಗ, ಬಲಿದಾನ ಮತ್ತು ಕನಸುಗಳ ಪ್ರತೀಕ. ಇಂದು ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ವೀರ ಯೋಧರ ದಿವ್ಯ ಸ್ಮರಣೆಯಲ್ಲಿ ಈ ಒಂದು ಪವಿತ್ರವಾದಂತಹ ದಿನಾಚರಣೆಯನ್ನು ಮಾಡುತ್ತಿದ್ದೇವೆ. ಹಾಗೆಯೇ ಈ ಒಂದು ಭಾಷಣ ನಾನು ಹೇಳ್ದಂಗೆ ಶಿಕ್ಷಕರಿಗೋಸ್ಕರ. ಮೊದಲು ನೀವು ನಿಮ್ಮ ಪರಿಚಯವನ್ನು ಹೇಳ್ಕೊಳ್ಳಿ. ನಿಮ್ಮ ಪರಿಚಯ ಶಿಕ್ಷಕರಾಗಿ ನಿಮ್ಮ ಪರಿಚಯವನ್ನು ಹೇಳ್ಕೊಳ್ಳಿ. ನಂತರ ನೀವು ನೇರವಾಗಿ ಭಾಷಣಕ್ಕೆ ಹೋಗಬಹುದು. ಸಭಾಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಮುಖ್ಯ ಶಿಕ್ಷಕರೇ, ನನ್ನ ಸಹೋದ್ಯೋಗಿ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಪೋಷಕರೇ, STMC ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ಈ ಒಂದು ಪವಿತ್ರವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಇಲ್ಲಿ ಕೇವಲ ಒಂದು ಹಬ್ಬವನ್ನು ಆಚರಿಸಲು ಸೇರಿಲ್ಲ, ಬದಲಾಗಿ ನಮ್ಮ ದೇಶದ ಆತ್ಮಗೌರವವನ್ನು ಎತ್ತಿ ಹಿಡಿದ ಮತ್ತು ನಮಗೆ ಈ ಸ್ವಾತಂತ್ರ್ಯದ ಉಡುಗೊರೆಯನ್ನು ಕೊಟ್ಟ ಸಾವಿರಾರು ಅನಾಮಿಕ ವೀರರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸೇರಿದ್ದೇವೆ. 1947ರ ಇದೇ ದಿನದಂದು ಭಾರತವು ಬ್ರಿಟಿಷರ ಆಡಳಿತದ 200 ವರ್ಷಗಳ ಗುಲಾಮಗಿರಿಯಿಂದ ಬಿಡುಗಡೆ ಪಡೆಯಿತು. ಆ ದಿನ ಕೆಂಪು ಕೋಟೆಯ ಮೇಲೆ ಹಾರಿದ ನಮ್ಮ ತ್ರಿವರ್ಣ ಧ್ವಜವು ಕೇವಲ ಬಟ್ಟೆಯ ತುಣುಕಾಗಿರಲಿಲ್ಲ, ಅದು ನಮ್ಮ ಸ್ವಾಭಿಮಾನ, ಸಮಗ್ರತೆ ಮತ್ತು ಸಂಕಲ್ಪದ ಸಂಕೇತವಾಗಿತ್ತು. ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಅದು ಕೇವಲ ಒಂದು ಚಳುವಳಿಯಾಗಿರಲಿಲ್ಲ, ಅದೊಂದು ಮಹಾಕಾವ್ಯವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಿಂದ ಇಡೀ ವಿಶ್ವಕ್ಕೆ ಹೊಸ ಸಂದೇಶವನ್ನು ನೀಡಿದರು. ಅವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿ, ದಂಡಿಯಾತ್ರೆಯಂತಹ ಹೋರಾಟಗಳು ಭಾರತೀಯರಲ್ಲಿ ಸ್ವಾಭಿಮಾನವನ್ನು ಜಾಗೃತಗೊಳಿಸಿದವು. ಮತ್ತೊಂದೆಡೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತುಮ್ ಮುझे ಖೂನ್ ದೋ ಮೈ ತುಮ್ಹೆ ಆಜಾದಿ ದೂಂಗಾ ಅಂದರೆ ಇದರ ಅರ್ಥ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಸಿಂಹ ಗರ್ಜನೆಯು ಲಕ್ಷಾಂತರ ಯುವಕರನ್ನು ಹೋರಾಟಕ್ಕೆ ಪ್ರೇರೇಪಿಸಿತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರಂತಹ ಕ್ರಾಂತಿಕಾರಿಗಳು ತಮ್ಮ ಯೌವನವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದರು. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್ ಅವರಂತಹ ನಾಯಕರು ತಮ್ಮ ಅಪ್ರತಿಮ ನಾಯಕತ್ವದಿಂದ ಜನರನ್ನು ಒಗ್ಗೂಡಿಸಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸರೋಜಿನಿ ನಾಯ್ಡು ಅವರಂತಹ ಮಹಿಳಾ ಶಕ್ತಿ ಕೂಡ ಈ ಹೋರಾಟದಲ್ಲಿ ಹಿಂಜರಿಯದೆ ಭಾಗವಹಿಸಿ ಇತಿಹಾಸ ನಿರ್ಮಿಸಿದರು. ಇವರೆಲ್ಲರೂ ನಮಗಾಗಿ ಕಂಡ ಕನಸುಗಳು ಏನೆಂದರೆ ಸಮಾನತೆಯ ಭಾರತ, ಎಲ್ಲರೂ ಒಂದಾಗಿ ಬಾಳುವ ಭಾರತ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ದೊರೆಯುವ ಭಾರತ. ಇಂದು ನಾವು ಆ ಕನಸುಗಳನ್ನು ನನಸಾಗಿಸಲು ಶ್ರಮಿಸಬೇಕಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈ ದೇಶದ ಭವಿಷ್ಯ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಮತ್ತು ಅದನ್ನು ಮತ್ತಷ್ಟು ಬಲಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಕೇವಲ ವರ್ಷಕ್ಕೊಮ್ಮೆ ಧ್ವಜಾರೋಹಣ ಮಾಡಿ ಭಾಷಣ ಕೇಳಿದರೆ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ದೇಶಕ್ಕಾಗಿ ಏನಾದರೂ ಮಾಡಲು ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡಬೇಕು. ಸತ್ಯವಂತಿಕೆಯಿಂದ ಕೆಲಸ ಮಾಡುವುದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದು, ಪ್ರಕೃತಿಯನ್ನು ರಕ್ಷಿಸುವುದು ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸುವುದು ಕೂಡ ದೇಶ ಸೇವೆಯೇ. ನಾವೆಲ್ಲರೂ ಒಟ್ಟಾಗಿ ದೇಶದ ಪ್ರಗತಿಗೆ ಕೈ ಜೋಡಿಸಿದರೆ ನಮ್ಮ ಭಾರತವು ವಿಶ್ವದ ಅತ್ಯುನ್ನತ ರಾಷ್ಟ್ರಗಳಲ್ಲಿ ಒಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಸುಂದರ ದಿನದಂದು ನಮ್ಮ ಹುತಾತ್ಮರನ್ನು ನೆನಪಿಸಿಕೊಳ್ಳೋಣ. ಅವರ ಕನಸುಗಳ ಭಾರತವನ್ನು ನಿರ್ಮಿಸಲು ನಾವು ಸದಾ ಶ್ರಮಿಸೋಣ ಎಂದು ಪ್ರತಿಜ್ಞೆ ಮಾಡೋಣ. ಜೈ ಭಾರತ್, ವಂದೇ ಮಾತರಂ, ಕನ್ನಡಾಂಬೆಗೆ ಜಯವಾಗಲಿ. ಕೇಳಿಸ್ಕೊಂಡರಲ್ಲ ಸ್ನೇಹಿತರೆ, ಈ ಒಂದು ಸಾಹಿತ್ಯ ಶಿಕ್ಷಕರಿಗೋಸ್ಕರ. ಶಿಕ್ಷಕರು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಹಾಗೆಯೇ
ಎಲ್ಲರೂ ಕೂಡ ಅಪ್ರತಿಮ ಭಾಷಣಕಾರರೇ ಶಿಕ್ಷಕರು. ಇದು ಸುಮಾರು ಜನ ಕೇಳಿದ್ದಕ್ಕೋಸ್ಕರ ನಾನು ಮಾಡಿದ್ದು, ಹಲವರ ಕೋರಿಕೆ ಮೇರೆಗೆ. ದಯವಿಟ್ಟು ತಪ್ಪಿದ್ದರೆ ಕ್ಷಮೆ ಇರಲಿ, ಸರಿ ಇದ್ದರೆ ಅಳವಡಿಸ್ಕೊಳ್ಳಿ. ತಪ್ಪಿದ್ರೂ ಕೂಡ ನೇರವಾಗಿ ಹೇಳಿ, ಅದನ್ನು ನಾನು ಸರಿಪಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮುಂಚಿತವಾಗಿ. ಎಲ್ಲರಿಗೂ ಒಳಿತಾಗಲಿ. ಈ ಒಂದು ಸಾಹಿತ್ಯ ನಿಮಗೆ ಇಷ್ಟವಾದರೆ, ಈ ಒಂದು ಭಾಷಣದ ತುಣುಕು ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಶಿಕ್ಷಕರಿಗೂ ಕೂಡ ತಲುಪೋವರೆಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡುತ್ತಿದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮಗೆ ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇದುವರೆಗೂ ಪ್ರೋತ್ಸಾಹಿಸುತ್ತಿರುವಂತಹ, ಬೆಂಬಲಿಸುತ್ತಿರುವಂತಹ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.